ರಾಜ್ಕುಮಾರ್ ಅವರದು ಭಾವಪ್ರಧಾನ ವ್ಯಕ್ತಿತ್ವ ಆದರೆ ವರದಪ್ಪನವ್ರದ್ದು ಬುದ್ಧಿ ಪ್ರಧಾನ ವ್ಯಕ್ತಿತ್ವ ಅಂತ ಯಾಕೆ ಕರಿತೀನಿ ಅಂದರೆ, ಕತೆಗಳನ್ನು ಕೇಳೋದು, ಈ ಕತೆ ಯಶಸ್ವಿ ಆಗುತ್ತಾ ಇಲ್ವಾ ಅಂತ ಒಂದು ನಿರ್ಣಯಕ್ಕೆ ಬರೋದು, ಆ ವಿವೇಕ ಇದೆಯಲ್ಲ ಅದನ್ನು ಬಳಸ್ತಾ ಇದ್ದಂಥವ್ರು ಅವರಾಗಿದ್ದರು. ನಾನು ಆಗಲೇ ಹೇಳಿದೆ, ಶಿವರಾಜ್ ಕುಮಾರ್ ಬಂದಂತಹ ಸಂದರ್ಭದಲ್ಲಿ ಅವರು ಗೀತಾ ಶಿವರಾಜ್ ಕುಮಾರ್ ಅವರು ತಲಾ 25,000 ರೂಪಾಯಿಗಳನ್ನು ಪ್ರಶಸ್ತಿ ಮೊತ್ತವಾಗಿ ಕೊಡ್ತಾ ಬಂದಿದ್ದಾರೆ ಅಂತ. ಒಂದು ರೀತಿ ರಾಜ್ಕುಮಾರ್ ಅವ್ರ ಥರ ಬರೀ ಕೈಯಲ್ಲೇ ಬಂದಿದ್ದಾರೆ. ಬೆಳಿಗ್ಗೆ ನನಗೆ ಅವರು ಮೆಸೇಜ್ ಕಳಿಸಿ, ನನ್ನ ಆರೋಗ್ಯ ಸರಿ ಇಲ್ಲ, ದಯವಿಟ್ಟು ಕ್ಷಮಿಸಿ ಅಪ್ಪಾಜಿ ಅಂತ ಹೇಳಿದರು. ಆದರೆ ಇದ್ದಕ್ಕಿದ್ದಾಗೆ ಅವರು ಇಲ್ಲಿ ಪ್ರತ್ಯಕ್ಷ ಆಗಿಬಿಟ್ರು. ಅಂದರೆ ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟೇನೇನೆ. ವರದಪ್ಪನವರ ಸೆಳೆತ ಇದೆಯಲ್ಲ, ಅದು ಯಾರ್ಯಾರನ್ನ ಎಲ್ಲೆಲ್ಲಿಂದನೋ ಕರ್ಕೊಂಡ್ಬರುತ್ತೆ. ಹಾಗಾದರೆ ರಾಜ್ಕುಮಾರ್ ಅವರ ಚಿತ್ರಗಳು ಮಾತ್ರವೇ ಕನ್ನಡ ಚಿತ್ರರಂಗದ ಇತಿಹಾಸವ? 1934ರಿಂದ 1954ರವರೆಗೆ ಕನ್ನಡದಲ್ಲಿ 70ರಷ್ಟು ಸಿನಿಮಾಗಳು ಬಂದಿರಲಿಲ್ಲ. ಆದರೆ 1954ರಿಂದ 1968ಕ್ಕೆ ರಾಜ್ಕುಮಾರ್ ಒಬ್ಬರೇ 100 ಚಿತ್ರಗಳನ್ನು ಮಾಡಿದ್ರು. ಇದು ರಾಜ್ಕುಮಾರ್ ಪ್ರಭಾವ ಅಂತ ನಾನು ಕರೆಯೋದು. ಎಲ್ರಿಗೂ ನಮಸ್ಕಾರ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಸುಪ್ರಸಿದ್ಧ ಚಲನಚಿತ್ರ ಕಲಾವಿದೆಯರಾದಂಥ ಶ್ರೀಮತಿ ಅಂಬಿಕಾ ಮತ್ತು ಶ್ರೀಮತಿ ಗೀತಾ ಅವರೇ, ಪ್ರಖ್ಯಾತ ಚಲನಚಿತ್ರ ಕಲಾವಿದರು ಆತ್ಮೀಯರು ಆದಂಥ ರಾಮಕೃಷ್ಣ ಅವರೇ, ಇಲ್ಲಿವರೆಗೆ ಗೀತೆಗಳ ಮುಖಾಂತರವಾಗಿ ನಿಮ್ಮನ್ನು ಬೇರೆ ಲೋಕಕ್ಕೆ ಕೊಂಡೊಯ್ದಂಥ ಮಂಜುಳಾ ಗುರುರಾಜ್ ಅವರೇ, ಪ್ರಶಸ್ತಿ ಪುರಸ್ಕೃತರಾದಂತಹ ಪುಷ್ಪಮಾಲಾ ಎ ಅಣ್ಣಿಗೇರಿ ಅವರೇ, ಗುರುರಾಜ್ ಅವರೇ, ಶಿವರಾಜ್ ಕುಮಾರ್ ಅವರೇ, ರಾಘವೇಂದ್ರ ರಾಜ್ಕುಮಾರ್ ಅವರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರರೇ, ಆರಂಭಕ್ಕೆ ನಾನು ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಯಾಕೆ ನಾವು ಆರಂಭ ಮಾಡಿದ್ವಿ ಅನ್ನೋದ್ರ ಬಗೆಗೆ ಸಂಕ್ಷಿಪ್ತವಾಗಿ ಒಬ್ಬ ಶಾಲಾ ವಿದ್ಯಾರ್ಥಿ ಥರ ಪ್ರತಿ ಸಮಾರಂಭದಲ್ಲೂ ಹೇಳ್ತಾ ಬಂದಿದ್ದೀನಿ. ಕಾರಣ ಏನು ಅಂತ ಅಂದರೆ, ನಾವು ಹೇಳೋದು ಮತ್ತೆ ಹೇಳ್ತಿರ್ಬೋದು, ಆದರೆ ಬಂದಿರುವ ಪ್ರೇಕ್ಷಕರು ಮತ್ತು ಅತಿಥಿಗಳು ಬದಲಾಗಿರ್ತಾರೆ. ಆ ಕಾರಣಕ್ಕಾಗಿ ನಾವು ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಬೇಕು ಅಂತ ನಿರ್ಣಯ ಮಾಡಿದ್ದು, ಅಥವಾ ಆ ಥರದೊಂದು ಆತ್ಮೀಯ ತೀರ್ಮಾನವನ್ನು ತೆಗೆದುಕೊಂಡಂಥ ಹಿನ್ನೆಲೆಯನ್ನು ನಿಮ್ಮ ಜೊತೆ ಕೆಲವೇ ಮಾತುಗಳಲ್ಲಿ ಮೊದಲು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಆನಂತರ ನನ್ನ ಆಶಯ ನುಡಿಗಳಿಗೆ ಪ್ರವೇಶ ಮಾಡ್ತೇನೆ. ಮುಖ್ಯವಾಗಿ ವರದರಾಜು ಅವರು ನಿಧನರಾದ ಸಂದರ್ಭದಲ್ಲಿ ನಾವು ಕೆಲವರು ಸ್ನೇಹಿತರು ಸೇರಿಕೊಂಡು ಅವ್ರಿಗೊಂದು ಶ್ರದ್ಧಾಂಜಲಿ ಸಭೆಯನ್ನು ಕನ್ನಡ ಭವನದ ನಯನ ಸಭಾಂಗಣದಲ್ಲಿ ಏರ್ಪಡಿಸಿದ್ವಿ. ಆಗ ಶಿವರಾಜ್ ಕುಮಾರ್ ಅವರು ಭಾಗವಹಿಸಿದರು, ಅವರ ಕುಟುಂಬದವರು ಭಾಗವಹಿಸಿದರು. ಆಗ ನಾನು ವೇದಿಕೆ ಮೇಲೆ ಕೂತು ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾತಾಡ್ತಾ, ಪ್ರತಿ ವರ್ಷ ವರದರಾಜು ಅವರನ್ನು ನೆನಪಿಸಿಕೊಳ್ಳುವ ಒಂದು ಸಮಾರಂಭವನ್ನು ನಾವು ಮಾಡಬೇಕು. ರಾಜ್ಕುಮಾರ್ ಅವರು ಮತ್ತು ವರದರಾಜು ಅವರು ಮೂಲತಃ ರಂಗಭೂಮಿಯಿಂದ ಬಂದವರು, ಆಮೇಲೆ ಸಿನಿಮಾ ಕ್ಷೇತ್ರದಲ್ಲಿ ನೆಲೆಯೂರಿದಂಥವರು. ಹಾಗಾಗಿ ರಂಗಭೂಮಿಯಿಂದ ಮತ್ತು ಸಿನಿಮಾ ಕ್ಷೇತ್ರದಿಂದ ತಲಾ ಒಬ್ಬೊಬ್ಬರನ್ನು ಪ್ರತಿ ವರ್ಷ ನಾವು ಆಯ್ಕೆ ಮಾಡಿ ಪ್ರಶಸ್ತಿ ಕೊಡೋದ್ರ ಮುಖಾಂತರವಾಗಿ ವರದರಾಜು ಅವರನ್ನು ನೆನಪಿಸ್ಕೊಳ್ಳುವಂಥ ಒಂದು ಸಮಾರಂಭವನ್ನು ಏರ್ಪಡಿಸಬೇಕು ಅಂತಿದ್ದೀವಿ ಅಂತ ಹೇಳಿದಾಗ ಅವರು ಭಾಳ ಸಂತೋಷವಾಗಿ ಮಾಡಿ ಅಂತ ಹೇಳಿದರು. ಬಟ್ ಒಂದು ಷರತ್ತಿನೊಂದಿಗೆ ನಾವು ಶುರು ಮಾಡಿದ್ವಿ, ಅದನ್ನು ಹೇಳಬೇಕು. ನಿಮ್ಮ ಮನೆ ಕಡೆಯಿಂದ ನಾವು ಒಂದು ಪೈಸೆನೂ ಹಣ ತಗೊಳ್ಳಲ್ಲ ಅಂತ ಹೇಳಿದ್ವಿ. ಆದರೆ ಮನೆ ಕಡೆಯಿಂದ ನಾವು ತಗೊಳ್ಳಲ್ಲ, ಆದರೆ ಅವ್ರು ಕೊಡೋದು ಬಿಡಲಿಲ್ಲ. ಶಿವರಾಜ್ ಕುಮಾರ್ ಅವರು ಯಾವ್ಯಾವ ಸಮಾರಂಭಗಳಿಗೆ ಬರ್ತಾರೋ ಆ ಸಮಾರಂಭದಲ್ಲಿ ಪ್ರಶಸ್ತಿ ಪುರಸ್ಕೃತರಿಗೆ ತಲಾ 25,000 ರೂಪಾಯಿಗಳನ್ನು ಕೊಡ್ತಾ ಬಂದರು. ವರದರಾಜು ಅವರ ಪುತ್ರಿಯರು ಮತ್ತು ಅವರ ಕುಟುಂಬದವರು ಪ್ರತಿ ವರ್ಷ ಅವರು ಅಷ್ಟೇ ಹಣವನ್ನು, ಈ ಸಾರಿ ಸ್ವಲ್ಪ ಹೆಚ್ಚು ಹಣವನ್ನು ನಿರೀಕ್ಷೆ ಮಾಡಿದ್ದೀನಿ ನಾನು, ಅದರಿಂದ 20ನೇ ವರ್ಷ ಕೊಡ್ತಾ ಬಂದಿದ್ದಾರೆ. ಅಂದರೆ ಅದನ್ನು ನಾವು ಮುಟ್ಟೋದಿಲ್ಲ, ಆದರೆ ಪ್ರಶಸ್ತಿ ಪುರಸ್ಕೃತರಿಗೆ ವೇದಿಕೆಯ ಮೇಲೆ
ಅವರ ಕೈಯಿಂದಲೇ ಕೊಡಿಸ್ತಾ ಬಂದಿದ್ದೀವಿ. ನಾವು ತಲಾ 10,000 ರೂಪಾಯಿಗಳನ್ನು ಸಾಂಕೇತಿಕವಾಗಿ ಒಂದು ಗೌರವಧನ ಅಂತ ಇವ್ರಿಗೆ ಕೊಡ್ತಾ ಬಂದಿದ್ದೇವೆ ನಾವು. ಇದು ಇದರ ಹಿನ್ನೆಲೆ. ಯಾಕೆ ರಂಗಭೂಮಿ, ಯಾಕೆ ಸಿನಿಮಾ ಅನ್ನೋದನ್ನು ಹೇಳಿದೆ ನಾನು. ಇವರಿಬ್ಬರು ಅಣ್ಣ ತಮ್ಮಂದಿರಿಬ್ಬರೂ ಬಂದದ್ದು ರಂಗಭೂಮಿಯಿಂದ, ನೆಲೆಯೂರಿದ್ದು ಚಲನಚಿತ್ರ ಕ್ಷೇತ್ರದಲ್ಲಿ. ಆದರೆ ವರದರಾಜು ಅವರಿಗೆ ಅವರ ಹೆಸರಲ್ಲಿ ಕೊಡುವಂಥ ಪ್ರಶಸ್ತಿ ಇದೆಯಲ್ಲ, ಅದೊಂದು ವಿಶಿಷ್ಟವಾಗಿರಬೇಕು ಅಂತಲೇ ನಾವು ಭಾವಿಸ್ಕೊಂಡ್ವಿ. ವರದರಾಜು ಅವರು ಕೆಲಸ ಮಾಡಿದ್ದು, ಈಗಾಗಲೇ ನಮ್ಮ ನಿರೂಪಣೆ ಮಾಡ್ತಿರುವಂಥ ಕಲಾದೇಗುಲ ಶ್ರೀನಿವಾಸ್ ಹೇಳ್ತಾ ಇದ್ರು, ಹಿನ್ನೆಲೆಯಲ್ಲಿ ಇದ್ದುಕೊಂಡು ಎಲೆಮರೆಕಾಯಿ ಥರದಲ್ಲಿ ಕೆಲಸ ಮಾಡಿದಂಥವ್ರು ಅವರು. ಹಿನ್ನೆಲೆಯಲ್ಲಿ ಇದ್ದುಕೊಂಡೇನೆ ರಾಜ್ಕುಮಾರ್ ಅವರ ವ್ಯಕ್ತಿತ್ವವನ್ನು, ವಿಶೇಷವಾಗಿ ಚಿತ್ರ ಜಗತ್ತಿನ ವ್ಯಕ್ತಿತ್ವವನ್ನು ರೂಪಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ಅವರು. ಹಾಗಾಗಿ ನಾವು ಕೊಡುವ ಈ ಪ್ರಶಸ್ತಿ ಇದೆಯಲ್ಲ, ಈಗಾಗಲೇ ಸಾಕಷ್ಟು ದುಡಿದು ಎಲೆಮರೆಕಾಯಿ ಥರದಲ್ಲಿ ಹಿಂದಕ್ಕೆ ಹೋಗಿ ಅಥವಾ ಹಿಂದಕ್ಕೆ ಹೋಗಲ್ಪಟ್ಟು ಎಲ್ಲರೂ ಮರಿತಾ ಇದ್ದಾರೇನೋ ಅನ್ನೋ ಥರದವ್ರನ್ನೇ ನಾವು ಗುರುತಿಸ್ಬೇಕು ಅಂತ ನಾವು ಭಾವಿಸ್ಕೊಂಡು ರಂಗಭೂಮಿಯಿಂದ ಒಬ್ಬರನ್ನ, ಕ್ಷೇತ್ರದಿಂದ ಒಬ್ಬರನ್ನ, ಅಂದರೆ ಸಮಕಾಲೀನ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲಿ ಹೆಚ್ಚು ಚಲಾವಣೆಯಲ್ಲಿ ಇಲ್ಲದೇ ಇರತಕ್ಕಂಥ ಸಾಧಕರನ್ನೇ ಗುರುತಿಸ್ತಾ ಬಂದಿದ್ದೀವಿ ನಾವು. ಇದು ಈ ಪ್ರಶಸ್ತಿಯ ಒಂದು ವಿಶೇಷ. ಇಲ್ಲಿವರೆಗೆ 19 ವರ್ಷ ನಾವು ನಡೆಸ್ಕೊಂಡು ಬಂದಿದ್ದೇವೆ. 19 ವರ್ಷ ನಡೆಸ್ಕೊಂಡು ಬಂದಿದ್ದೇವೆ ಅನ್ನೋದಿದೆಯಲ್ಲ, ಬಳಗ ಅಂತ ನಾವು ಈಗಾಗಲೇ ಒಂದು ಬಳಗ ಅಂತ ಮಾಡ್ಕೊಂಡಿರ್ತೀವಿ. ಬಳಗದಲ್ಲಿ ಸುಮ್ಮನೆ ಕೆಲಸ ಮಾಡೋರು ನಾವು, ಬಳಗದವರು ಅಂತ. ಈಗಾಗಲೇ ಶ್ರೀನಿವಾಸ್ ಅವರ ಹೆಸರುಗಳನ್ನು ಹೇಳಿದರು. ನಾನಿದ್ದೀನಿ, ದೊಡ್ಡೂರು ರುಕ್ಕೋಜಿ ಇದ್ದಾರೆ, ಚೆನ್ನವರಿದ್ದಾರೆ, ಗೋಪಾಲಕೃಷ್ಣ ಇದ್ದಾರೆ, ಲಕ್ಷ್ಮೀನಾರಾಯಣ, ಗ್ರೀನ್ ಹೌಸ್ ವಾಸು, ಸುರೇಶ್ ಅರಸು, ಮುರಳೀಧರ್ ಹಾಲಪ್ಪ ಅಂತ ಒಂದಷ್ಟು ಹೆಸರು ಹಾಕಿರ್ತೀವಿ. ಬಳಗ ಆದರೆ ಕಾರ್ಯಕರ್ತರು ಅಂತ, ನಾವೆಲ್ಲ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಷ್ಟೇ. ಆದರೆ ನಮ್ಮ ಕೆಲಸಗಳಿಗೆ ಕೈ ಜೋಡಿಸಿದ ಜನ ಇದ್ದಾರಲ್ಲ, ಅವರು ಅನೇಕ ಜನ ಇದ್ದಾರೆ. ಹಾಗಾಗಿ ಇವರೆಲ್ಲರೂ ಈ ವರದರಾಜು ಆತ್ಮೀಯರ ಬಳಗಕ್ಕೆ ಸೇರಿದವರು, ರಾಜ್ಕುಮಾರ್ ಬಳಗಕ್ಕೆ ಸೇರಿದಂಥವರು ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ 20ನೇ ವರ್ಷ ಆದದ್ರಿಂದ ಒಂದು ಮೈಲಿಗಲ್ಲು. ಎಷ್ಟೋ ಪ್ರಶಸ್ತಿ ಪ್ರದಾನ ಸಮಾರಂಭಗಳು ಆರಂಭ ಆಗ್ತಾ ಇರುವಾಗಲೇ ಸಮಾರೋಪವನ್ನು ಬರೆದಿರೋದುಂಟು ನಮ್ಮಲ್ಲಿ. ಅಂದರೆ ಯಾವತ್ತು ಮುಗಿದೋಗುತ್ತೋ ಅನ್ನೋಂಥ ಸನ್ನಿವೇಶವನ್ನು ಉಂಟು ಮಾಡಿರೋದುಂಟು. ಆದರೆ ನಾವು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದೇವೆ, ಕಷ್ಟಪಟ್ಟು ನಡೆಸ್ಕೊಂಡು ಬಂದಿದ್ದೇವೆ ಅಂತ ಹೇಳೋದಿಲ್ಲ. ನಮಗೆ ನಾವೇ ಹಣ ಹಾಕ್ಕೊಂಡು ಸಂಭ್ರಮದಿಂದ, ಸಂತೋಷದಿಂದ ನಾವು ನಡೆಸ್ಕೊಂಡು ಬಂದಿದ್ದೇವೆ. 20ನೇ ವರ್ಷದ ನಾವು ಮಾಡ್ತೀವಿ ಅಂತ ಅಂದಾಗ ಕೆಲವರು ನಮ್ಮ ಸ್ನೇಹಿತರು ನಾವು ಕೇಳದೇ ಇದ್ದಾಗಲೂ ನಿಮಗೆ ನಾವು ಹೆಗರಣೆಯಾಗಿ ನಿಲ್ತೇವೆ, ಈ ಸರಿ ಆದರೂ ನಮ್ಮನ್ನು ಬಳಸ್ಕೊಳ್ಳಿ ಅಂತ ಹೇಳಿದಂಥವರಿದ್ದಾರೆ. ಅದರಲ್ಲಿ ಸಾರಾ ಗೋವಿಂದ್ ಅವರನ್ನು ಜ್ಞಾಪಿಸ್ಕೊಳ್ಬೇಕು, ನಾನು ಮೋಹನ್ ರಾವ್ ಅವರನ್ನು ಜ್ಞಾಪಿಸ್ಕೊಳ್ಬೇಕು, ಸುಂದರಾಜ್ ಅವರನ್ನು ಜ್ಞಾಪಿಸ್ಕೊಳ್ಬೇಕು. ಇಂಥವರೆಲ್ಲರೂ ನಾವು ನೈತಿಕವಾಗಿ ಅಷ್ಟೇ ಅಲ್ಲ, ಆರ್ಥಿಕವಾಗಿಯೂ ಬೆಂಬಲ ಕೊಡ್ತೇವೆ ಅಂತ ಹೇಳಿ ಈ ಸಮಾರಂಭ ಇಷ್ಟು ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕೆಲವರು ಅವರು. ಸೊ ಈ ಸಂದರ್ಭದಲ್ಲಿ ಅವರನ್ನೆಲ್ಲ ನಾನು ಜ್ಞಾಪಿಸ್ಕೊಳ್ತಾ, ಈ ಸಮಾರಂಭದಲ್ಲಿ ವರದರಾಜು ಅವರ ಮಹತ್ವ ಏನು ಅನ್ನೋದನ್ನು ಕೆಲವು ಮಾತುಗಳಲ್ಲಿ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅನೇಕರು ಈ ಸಮಾರಂಭಕ್ಕೆ ಬಂದಿದ್ದಾರೆ, ಆಮೇಲೆ ಅವರ ಹೆಸರುಗಳನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ. ಮತ್ತು ಮೊದಲೇ ನಿರೀಕ್ಷಣಾ ಜಾಮೀನು ತಗೋತೀನಿ, ಯಾಕೆಂದರೆ ಯಾರ್ದಾದ್ರೂ ಹೆಸರು ಬಿಟ್ಟರೆ ತಪ್ಪು ತಿಳ್ಕೊಬೇಡಿ ಅಂತ. ಅಕಸ್ಮಾತ್ ಕೆಲವು ಸಾರಿ ಎಲ್ಲರ ಹೆಸರನ್ನು ಹೇಳೋಕ್ಕಾಗದೇ ಇರ್ಬೋದು. ಹಾಗಾಗಿ ಇಂಥ ಸಮಾರಂಭಗಳಲ್ಲಿ ಮೊದಲೇ ನಿರೀಕ್ಷಣಾ ಜಾಮೀನು ತಗೊಳ್ಳೋದು ಬಹಳ ಸರಿಯಾದ್ದು ಅಂತ ನಾನು ಅಂದ್ಕೊಂಡಿದ್ದೇನೆ. ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಯಾರೂ ವಿವರಿಸಬೇಕಾಗಿಲ್ಲ. ಬಹುಶಃ ನನ್ನ ಜ್ಞಾನದ ಪರಿಮಿತಿಯ ಒಳಗಡೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವರಂತಹ ರೀತಿಯಲ್ಲಿ ವೈವಿಧ್ಯಮಯ ಪಾತ್ರಗಳನ್ನು ಮಾಡಿದಷ್ಟೇ ಅಲ್ಲ, ಅಂಥದೊಂದು ದೊಡ್ಡ ವ್ಯಕ್ತಿತ್ವವನ್ನು ಪಡೆದಿರತಕ್ಕಂತಹ ಇನ್ನೊಬ್ಬ ಕಲಾವಿದರನ್ನು ಕಾಣೋದು ವಿರಳ ಅಂತ ನಾನು ಭಾವಿಸ್ಕೊಂಡಿದ್ದೆ. ಅಂಥ ವಿರಳಾತಿ ವಿರಳರಲ್ಲಿ ಇದ್ದಂತಹ ರಾಜ್ಕುಮಾರ್ ಅವರಿಗೆ ಬೆನ್ನೆಲುಬಾಗಿ ನಿಂತಂಥವರು ಇನ್ನೂ ಇಬ್ಬರಿದ್ದಾರೆ. ಒಬ್ಬರು ವರದಪ್ಪನವರು, ಇನ್ನೊಬ್ಬರು ಪಾರ್ವತಮ್ಮನವರು. ಅವರಿಬ್ಬರನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೊಳ್ಬೇಕು. ಈ ಸಮಾರಂಭ ಇದೆಯಲ್ಲ, ವರದರಾಜು ಅವರ ಹೆಸರಲ್ಲಿ ನಡೆಯೋ ಸಮಾರಂಭ. ಆದರೆ ನಾವು ಸ್ಮರಣೆ ಮಾಡೋದು ಅದರ ಜೊತೆಗೆ ರಾಜ್ಕುಮಾರ್ ಅವರ ಸ್ಮರಣೆ ಮಾಡ್ತೇವೆ, ಪಾರ್ವತಮ್ಮನವರ ಸ್ಮರಣೆ ಮಾಡ್ತೇವೆ, ಪುನೀತ್ ಅವರ ಸ್ಮರಣೆಯನ್ನು ಮಾಡ್ತೇವೆ ನಾವು ಈ ಸಂದರ್ಭದ ಒಳಗಡೆ. ರಾಜ್ಕುಮಾರ್ ಮತ್ತು ವರದರಾಜು, ಪಾರ್ವತಮ್ಮನವರು ಈ ಮೂರು ಜನ ಸೇರಿ
ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು ಅಂದ್ಕೊಂಡಿದ್ದೇನೆ. ರಾಜ್ಕುಮಾರ್ ಅವರದು ಭಾವಪ್ರಧಾನ ವ್ಯಕ್ತಿತ್ವ. ಭಾವಪ್ರಧಾನ ವ್ಯಕ್ತಿತ್ವ ಅಂತಂದರೆ ಒಬ್ಬ ಕಲಾವಿದನಿಗೆ ನಿಜವಾಗಿ ಬೇಕಾಗಿರ್ತಕ್ಕಂಥದ್ದು ದೊಡ್ಡ ಭಾವಕೋಶ ಇರಬೇಕಾಗಿರುತ್ತೆ. ಯಾಕೆಂದರೆ ಅನೇಕ ಪಾತ್ರಗಳನ್ನು ತಮ್ಮ ಭಾವಕೋಶಕ್ಕೆ ಆಹ್ವಾನಿಸಿಕೊಂಡು ಅದನ್ನು ಅಭಿವ್ಯಕ್ತಿ ಮಾಡಬೇಕಾಗಿರುತ್ತೆ. ಹೀಗಾಗಿ ಅವರಲ್ಲಿ ಬುದ್ಧಿ ಇರಲಿಲ್ಲ ಅಂತಲ್ಲ, ಅದ್ರ ಇರ್ತಾ. ಯಾಕೆಂದರೆ ಇದನ್ನು ತಪ್ಪಾಗಿ ತಿರ್ಚೋರು ಇರ್ತಾರೆ ಅನೇಕರು. ಆದರೆ ವರದಪ್ಪನವ್ರದ್ದು ಇದೆಯಲ್ಲ, ಅವ್ರದ್ದು ಬುದ್ಧಿ ಪ್ರಧಾನ ವ್ಯಕ್ತಿತ್ವ. ಸಿನಿಮಾ ಕ್ಷೇತ್ರದಲ್ಲಿ, ಸಂಬಂಧಗಳ ಕ್ಷೇತ್ರದಲ್ಲ, ಸಂಬಂಧಗಳ ಕ್ಷೇತ್ರದಲ್ಲಿ ಇಡೀ ಕುಟುಂಬ ಭಾವ ಸಂಬಂಧಿಯಾದದ್ದು, ಇಡೀ ಕುಟುಂಬ. ಆದರೆ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಜ್ಕುಮಾರ್ ಅವರದು ಭಾವಪ್ರಧಾನ ವ್ಯಕ್ತಿತ್ವ ಆದರೆ ವರದಪ್ಪನವ್ರದ್ದು ಬುದ್ಧಿ ಪ್ರಧಾನ ವ್ಯಕ್ತಿತ್ವ ಅಂತ ಯಾಕೆ ಕರಿತೀನಿ ಅಂದರೆ, ಕತೆಗಳನ್ನು ಕೇಳೋದು, ಈ ಕತೆ ಯಶಸ್ವಿ ಆಗುತ್ತಾ ಇಲ್ವಾ ಅಂತ ಒಂದು ನಿರ್ಣಯಕ್ಕೆ ಬರೋದು, ಆ ವಿವೇಕ ಇದೆಯಲ್ಲ ಅದನ್ನು ಬಳಸ್ತಾ ಇದ್ದಂಥವ್ರು ಅವರಾಗಿದ್ದರು. ಪಾರ್ವತಮ್ಮನವರಿದಾರಲ್ಲ, ಅವರು ನಿಜವಾದ ಅರ್ಥದಲ್ಲಿ ಆರ್ಥಿಕ ನೆಲೆಯನ್ನು ಒದಗಿಸಿದಂಥವ್ರು. ನಿಜವಾಗಿ ಹೇಳಿದ್ದಾರೆ, ಪಾರ್ವತಮ್ಮನವರ ಪ್ರವೇಶ ಇದೆಯಲ್ಲ ಚಿತ್ರರಂಗಕ್ಕೆ, ಅದೊಂದು ಆರ್ಥಿಕ ಭದ್ರತೆಯನ್ನು ಕೊಟ್ಟದ್ದು ಉಂಟು. ಈ ಮೂರು ಜನ ಸೇರಿದಾಗ ಏನಾಗಬಹುದು, ಒಂದು ಸಹಜ ಭಾವುಕತೆ ರಾಜ್ಕುಮಾರ್ ಅವರಲ್ಲಿದ್ದರೆ ಒಬ್ಬ ಕಲಾವಿದರಾಗಿ, ಸೃಜನಶೀಲವಾದಂತಹ ಬೌದ್ಧಿಕತೆ, ಸೃಜನಶೀಲ ಬೌದ್ಧಿಕತೆ ಅಂತಿದ್ದೀನಿ, ಅದರಿಂದ ಸೃಜನಶೀಲ ಬೌದ್ಧಿಕತೆ ವರದಪ್ಪನವರಲ್ಲಿ ಇದ್ದರೆ, ಅದೇ ರೀತಿಯಲ್ಲಿ ಆರ್ಥಿಕ ಭದ್ರತೆ ಇದೆಯಲ್ಲ ಅದನ್ನು ಒದಗಿಸಿಕೊಡುವ ಗುಣ ಮತ್ತು ಆ ಛಾತಿ ಇದೆಯಲ್ಲ, ಒಬ್ಬ ಮಹಿಳೆಯಾಗಿ ಹತ್ರ 75 ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಭಾರತೀಯ ಚಿತ್ರರಂಗದಲ್ಲಿ ಅದೊಂದು ವಿಶೇಷ ಅಂತ ಅಂದ್ಕೊಂಡಿದೆ. ಈ ಮೂರು ಸೇರಿದ್ದು ಅಂದರೆ ಒಂದು ಕಡೆ ಒಂದು ರೀತಿಯ ಸಹಜವಾದ ಭಾವುಕತೆ, ಸೃಜನಶೀಲವಾದಂಥ ಬೌದ್ಧಿಕತೆ ಮತ್ತು ಭದ್ರತೆ ಒದಗಿಸುವ ಆರ್ಥಿಕತೆ, ಮೂರು ಸೇಲ್ ಮಾಡಿದ್ದೇನು ಅಂದರೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಅಪೂರ್ವವಾದಂಥ ಕೊಡುಗೆಯನ್ನು ಕೊಟ್ಟದ್ದಿದೆಯಲ್ಲ, ಇದು ಒಂದು ಇತಿಹಾಸ ಅಂದ್ಕೊಂಡಿದ್ದೇನೆ. ಹಾಗಾದರೆ ರಾಜ್ಕುಮಾರ್ ಅವರ ಚಿತ್ರಗಳು ಮಾತ್ರವೇ ಕನ್ನಡ ಚಿತ್ರರಂಗದ ಇತಿಹಾಸವ ಅಂತ ಅಂದರೆ ಅದಕ್ಕೆ ನನ್ನ ಉತ್ತರ ಇಷ್ಟೇ. ರಾಜ್ಕುಮಾರ್ ಅವರು ಮಾಡಿದ ಚಿತ್ರಗಳ ಪ್ರಭಾವ ನೂರಾರು ಚಿತ್ರಗಳ ಮೇಲಿದೆ. ಏಕೆಂದರೆ ರಾಜ್ಕುಮಾರ್ ಚಿತ್ರಗಳು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾ ಇದ್ವು ಅಂತಂದರೆ, ಒಂದು ಸಮೀಕ್ಷೆ ಹೇಳುತ್ತೆ, ಭಾರತದಲ್ಲಿ ನಡೆದಂಥ ಒಂದು ಸಮೀಕ್ಷೆ, ಅವರ ಚಿತ್ರಗಳ ಸಕ್ಸಸ್ ರೇಟ್ ಅಂತ ಏನು ಕರಿತೀವಿ, ಯಶಸ್ವಿ ಆಗ್ತಕ್ಕಂಥದ್ದು 94%. 94% ಯಶಸ್ವಿ ಚಿತ್ರಗಳನ್ನು ಕೊಟ್ಟರು ಅಂತ ಒಂದು ಸಮೀಕ್ಷೆ ಹೇಳುತ್ತೆ. ಯಾವ ಹಿಂದಿ ನಟರಿಗೂ ಈ ರೀತಿಯ ಸಕ್ಸಸ್ ರೇಟ್ ಇಲ್ಲ. ಅಂದರೆ ಬಹಳ ಯಶಸ್ವಿ ಆಗುತ್ತೆ ಅಂತ ಚಿತ್ರರಂಗ ಏನು ಮಾಡುತ್ತೆ ಅಂದರೆ ಆ ಮಾದರಿಯಲ್ಲಿ ನಾವು ಸಿನಿಮಾಗಳನ್ನು ಮಾಡಬೇಕು ಅಂತ ಹೋಗುತ್ತೆ. ಹಾಗಾಗಿ ರಾಜ್ಕುಮಾರ್ ಯುಗದಲ್ಲಿ, ನಾನು ರಾಜ್ಕುಮಾರ್ ಯುಗ ಅಂತ ಪ್ರಜ್ಞಾಪೂರ್ವಕವಾಗೇ ಕರಿತಿದ್ದೀನಿ, ರಾಜ್ಕುಮಾರ್ ಯುಗದಲ್ಲಿ ಬಂದಂಥ ಎಲ್ಲ ಚಿತ್ರಗಳನ್ನು ನೋಡಿ ನೀವು, ಯಾರು ಅಭಿರುಚಿಹೀನವಾದ ಚಿತ್ರಗಳನ್ನು ಮಾಡಲಿಲ್ಲ. ಅದು ವಿಷ್ಣುವರ್ಧನ್ ಅವರು ಮಾಡಿದ ಚಿತ್ರ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರ್ ನಾಗ್ ಇರ್ಬೋದು, ಬೇರೆ ಬೇರೆ ನಿರ್ದೇಶಕರು ನಿರ್ಮಾಪಕರು ಮಾಡಿದ ಚಿತ್ರಗಳಿರ್ಬೋದು, ಅಭಿರುಚಿಹೀನವಾದ ಚಿತ್ರಗಳನ್ನು ಮಾಡಲಿಲ್ಲ. ಅದರ ಕಾರಣ ಏನಂದರೆ ಒಂದು ನೈತಿಕ ಶಕ್ತಿ ಇತ್ತು ಅಲ್ಲಿ. 1934ರಿಂದ 1954ರವರೆಗೆ ಕನ್ನಡದಲ್ಲಿ 70ರಷ್ಟು ಸಿನಿಮಾಗಳು ಬಂದಿರಲಿಲ್ಲ. ಆದರೆ 1954ರಿಂದ 1968ಕ್ಕೆ ರಾಜ್ಕುಮಾರ್ ಒಬ್ಬರೇ 100 ಚಿತ್ರಗಳನ್ನು ಮಾಡಿದ್ರು. ಇದು ರಾಜ್ಕುಮಾರ್ ಪ್ರಭಾವ ಅಂತ ನಾನು ಕರೆಯೋದು. ಅಂದರೆ ಒಬ್ಬ ನಾಯಕ ನಟ ಹಾಗೆ ಉದ್ಭವ ಆದದ್ದಿದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಇನ್ನಷ್ಟು 100 ಚಿತ್ರಗಳು ಬಂದಿದ್ದು. ಆ ಎಲ್ಲದರ ಮೇಲೆ ಒಂದು ಸಾಮಾಜಿಕ ನೈತಿಕತೆಯ ನೆರಳಿದೆಯಲ್ಲ ಅದು ಇತ್ತು ಅನ್ನೋದು ಬಹಳ ಮುಖ್ಯ ಅಂತ ಅಂದ್ಕೊಂಡಿದ್ದೇನೆ. ಇದಕ್ಕೆ ಕಾರಣವಾದಂತಹ ನೈತಿಕ ಶಕ್ತಿಯಾಗಿ ರಾಜ್ಕುಮಾರ್ ಮತ್ತು ಅವ್ರ ಕುಟುಂಬದವರು ಇವತ್ತು ಮುಂದುವರಿತಾ ಇದ್ದಾರೆ. ಇದು ಬಹಳ ಮುಖ್ಯ. ಇದಕ್ಕೆ ಕಾರಣವಾದಂಥ ವರದಪ್ಪನವರಿದಾರಲ್ಲ, ಅದು ಶಿವರಾಜ್ ಕುಮಾರ್ ಅವ್ರ ಚಿತ್ರ ಆಗ್ಬೋದು, ರಾಘಣ್ಣ ಆಗ್ಬೋದು, ಅಥವಾ ಪುನೀತ್ ಆಗ್ಬೋದು, ರಾಜ್ಕುಮಾರ್ ಆಗ್ಬೋದು, ಅದರ ಆಚೆಗೆ ಸಿದ್ಲಿಂಗಯ್ಯನವ್ರು ಆಗ್ಬೋದು, ಚಂದುಲಾಲ್ ಜೈನ್ ಆಗ್ಬೋದು, ಅವ್ರ ಆತ್ಮೀಯರಾಗ್ಬೋದು, ಎಲ್ಲರ ಚಿತ್ರಕಥೆಗಳನ್ನು ಕೇಳುವ ಸಲಹೆಯನ್ನು ಕೊಡ್ತಕ್ಕಂತಹ ಒಂದು ವಿವೇಕ ಇದೆಯಲ್ಲ, ಆ ಸಾರ್ವಜನಿಕ ವಿವೇಕವನ್ನು ತೋರಿಸಿಕೊಟ್ಟಂಥವ್ರು ವರದಪ್ಪನವರಾಗಿದ್ದರು. ಹಾಗಾಗಿ ಅವರನ್ನು ಗೌರವಿಸೋದು ಅಂತಾದರೆ ಚಲನಚಿತ್ರರಂಗದ ಒಂದು ಸಾರ್ವಜನಿಕ ವಿವೇಕವನ್ನು ಗೌರವಿಸಿದಂತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.
ಅದರ ಜೊತೆಗೆ ಇನ್ನೊಂದು ಮಾತನ್ನು ಇಲ್ಲಿ ಸೇರಿಸ್ಬೇಕು. ಯಾಕೆ ರಾಜ್ಕುಮಾರ್ ಅವ್ರ ಕುಟುಂಬ ಇಷ್ಟ ಆತ್ಮೀಯ? ನಾವ್ಯಾರೋ ಪ್ರಜ್ಞಾಪೂರ್ವಕವಾಗಿ ಒತ್ತಾಯಪೂರ್ವಕವಾಗಿ ನೀವು ಅವ್ರಿಗೆ ಗೌರವ ತೋರಿಸಿ ಅಂತ ಹೇಳಿದ್ದಲ್ಲ. ಜನ ಏನು ಕರೆದ್ರು, ಮನೆಯವರೆಲ್ಲ ವರದಪ್ಪನವರನ್ನ ಅಪ್ಪಣ್ಣ ಅಂತಿದ್ರು, ಅಪ್ಪು ಅಂತಿದ್ರು ಪುನೀತ್ ಅವರನ್ನ. ಶಿವರಾಜ್ ಕುಮಾರ್ ಹೋದರು ಶಿವಣ್ಣ ಆದರು, ರಾಘವೇಂದ್ರ ರಾಜ್ಕುಮಾರ್ ಹೋದರು ರಾಘಣ್ಣ ಆದರು. ಅನೇಕ ಆತ್ಮೀಯರು ಚಿತ್ರರಂಗದಲ್ಲಿ GK ವೆಂಕಟೇಶ್ ಅವರಿಂದ ಹಿಡಿದು ಎಲ್ಲರೂ ರಾಜ್ಕುಮಾರ್ ಅವರನ್ನು ಕರಿತಿದ್ದು ರಾಜಣ್ಣ ಅಂತ. ರಾಜಣ್ಣ, ಶಿವಣ್ಣ, ಅಪ್ಪಣ್ಣ, ರಾಘಣ್ಣ ಅಂತ ಎಲ್ಲಿ ಕರೀತಾರೆ ಅಂದರೆ ಎಲ್ಲಿ ಪ್ರೀತಿ ಇರುತ್ತೋ, ಎಲ್ಲಿ ಕುಟುಂಬದ ಸಂಬಂಧ ಇರುತ್ತೋ, ಎಲ್ಲಿ ಭಾವನೆಗಳಿರುತ್ತೋ ಅಲ್ಲಿ ಮಾತ್ರ ಕರೀತಾರೆ. ಹಾಗಾಗಿ ಈ ಶಿವಣ್ಣ, ಈ ರಾಘಣ್ಣ, ಈ ಅಪ್ಪಣ್ಣ, ರಾಜಣ್ಣ, ಅಪ್ಪು ಇದೆಲ್ಲ ಸೇರಿದ್ದಿದೆಯಲ್ಲ, ಅದೊಂದು ಕನ್ನಡದ ಕುಟುಂಬವಾಗಿ ಬೆಳೆದು ಬರ್ತಾ ಇದೆ. ಈ ಸಮಾರಂಭ ಇವರೆಲ್ಲರನ್ನ ಗೌರವಿಸುವ ಒಂದು ಸಮಾರಂಭ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಕೆಲವು ಸಾರಿ ಕೆಲವರು ಕೇಳ್ತಾರೆ, ರಾಜ್ಕುಮಾರ್ ಏನು ಮಾಡಿದರು ಅಂತಾರೆ, ಕೇಳೋದು ಉಂಟು. ಅದಕ್ಕೆ ನಾನು ಉತ್ತರ ಅಷ್ಟೇ. ಈಗ ನಾನು ಮೂಲತಃ ಒಬ್ಬ ಲೇಖಕ, ಸಿನಿಮಾಗಳಲ್ಲಿ ನಿರ್ದೇಶನ ಮಾಡಿದ್ದೀನಿ, ಅದು ಬೇರೆ ವಿಷಯ. ನನ್ನನ್ನು ಒಳ್ಳೆ ಕತೆ ಬರಿ, ಒಳ್ಳೆ ಕಾದಂಬರಿ ಬರಿ ಅಂತ ಕೇಳಬೇಕು. ಒಳ್ಳೆ ಪ್ರಿಂಟಿಂಗ್ ಪ್ರೆಸ್ ಯಾಕೆ ಇಟ್ಟಿಲ್ಲ ಅಂತ ಕೇಳಂಗಿಲ್ಲ. ಯಾಕೆಂದರೆ ಲೇಖಕರೆಲ್ಲ ಪ್ರಿಂಟಿಂಗ್ ಪ್ರೆಸ್ ಇಡಬೇಕು ಅಂತ ಏನಿಲ್ಲ. ನನ್ನ ಕೆಲಸ ಏನು, ನಾವು ಕೇಳಬಹುದಾದ ಒಬ್ಬ ಕಲಾವಿದರನ್ನ ಒಳ್ಳೆ ಸಿನಿಮಾ ಮಾಡಿ ಜನಗಳಲ್ಲಿ ಒಂದು ಸದಭಿರುಚಿಯನ್ನು ಬೆಳೆಸಿ, ಅದರ ಆಚೆಗೂ ಅವರು ಮಾಡಿದ ಸಮಾಜಮುಖಿ ಕೆಲಸಗಳಿದಾವಲ್ಲ, ಹಾಗೆ ಮಾಡಿದರೆ ಅದು ಬಹಳ ಮುಖ್ಯವಾದ್ದು ಮತ್ತು ದೊಡ್ಡದು ಅಂದ್ಕೊಂಡಿರ್ತೇವೆ. ಅನೇಕರಿಗೆ ಗೊತ್ತಿದೆಯೋ ಇಲ್ವೋ, ಅನೇಕರಲ್ಲಿ ಇರೋರು ಹುಟ್ಟೇ ಇರಲಿಲ್ಲ. 1961-62ರಲ್ಲಿ ಕರ್ನಾಟಕದಲ್ಲಿ ಪ್ರವಾಹ ಬಂತು. ಆ ಪ್ರವಾಹ ಬಂದಾಗ ನಾನು ಹೈಸ್ಕೂಲ್ 1ನೇ ತರಗತಿ ವಿದ್ಯಾರ್ಥಿ. ನಾನಾಗ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಮದ್ರಾಸಿನಿಂದ ಇಡೀ ಕನ್ನಡ ಚಿತ್ರರಂಗ ಬಂದು 1 ತಿಂಗಳು ಕರ್ನಾಟಕವನ್ನು ಸುತ್ತಿ ಜನಗಳಿಂದ, ಬೇರೆ ಬೇರೆ ವ್ಯಕ್ತಿಗಳಿಂದ ಹಣವನ್ನು ಸಂಗ್ರಹಿಸಿ ಜನಗಳ ಯೋಗಕ್ಷೇಮವನ್ನು ನೋಡ್ಕೊಳ್ಳೋದಕ್ಕೂ ಉಪಯೋಗಿಸಿ ಅಂತೇಳಿ ಸರ್ಕಾರಕ್ಕೆ ನಿಧಿ ಸಂಗ್ರಹ ಮಾಡಿದ್ದಿದೆಯಲ್ಲ, ಅದು ನಮ್ಮ ಚಿತ್ರರಂಗದಲ್ಲಿ ಒಂದು ಹೊಸದಾದಂಥ ಒಂದು ಹೆಜ್ಜೆ ಆಗಿತ್ತು. ಅದನ್ನು ಮಾಡಿದವರು ರಾಜ್ಕುಮಾರ್ ನೇತೃತ್ವದಲ್ಲಿ. ಅದೇ ರಾಜ್ಕುಮಾರ್ ಅವರು ತಮ್ಮ ಗೀತ ಸಂಜೆ ಅಥವಾ ರಸಮಂಜರಿ ಕಾರ್ಯಕ್ರಮದ ಮುಖಾಂತರ ಆ ಕಾಲದಲ್ಲಿ ಪೊಲೀಸ್ ಕಲ್ಯಾಣ ನಿಧಿಗೆ 67 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿಕೊಟ್ಟಿದ್ರು. ಇವತ್ತೆಷ್ಟು ಅಂತ ಯೋಚನೆ ಮಾಡಿ, 67 ಲಕ್ಷ. ಶಕ್ತಿಧಾಮ ಅಂತ ಒಂದು ಸಂಸ್ಥೆ ಬೀದಿಗೆ ಬಿದ್ದ ಹೆಣ್ಣು ಮಕ್ಕಳನ್ನ ಆಶ್ರಯ ಕೊಟ್ಟದ್ದು. ಇವತ್ತು 100 ಜನ ಅನಾಥ ಮಕ್ಕಳಲ್ಲಿದ್ದಾರೆ. ಪಾರ್ವತಮ್ಮನವ್ರು ನೋಡ್ಕೊಳ್ತಾ ಇದ್ರು, ಪುನೀತ್ ನೋಡ್ಕೊಳ್ತಾ ಇದ್ರು, ಈಗ ಶಿವರಾಜ್ ಕುಮಾರ್ ಅವರು ಮತ್ತು ಗೀತಾ ಅವರು ನೋಡ್ಕೊಳ್ತಿದ್ದಾರೆ. ಇಂಥ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಮಾಡಿದ್ದಾರೆ. ನೇತ್ರದಾನಕ್ಕೆ ಒಂದು ಆಂದೋಲನದ ಸ್ಪರ್ಶವನ್ನ ಕೊಟ್ಟಿದ್ದು ರಾಜ್ಕುಮಾರ್ ಅವರು. ಬಿಡದಿಯಲ್ಲಿರ್ತಕ್ಕಂಥ ಐ ಬ್ಯಾಂಕ್ ಇದೆಯಲ್ಲ, ಅಲ್ಲಿ ರಾಜ್ಕುಮಾರ್ ಅವರ ಹೆಸರಲ್ಲಿ ಕೆಲಸ ನಡೀತಿದೆ ನೇತ್ರದಾನದ್ದು. ಇಲ್ಲಿವರೆಗೆ 1350 ಜನರಿಗೆ ಕಣ್ಣನ್ನು ಕೊಡಲಾಗಿದೆ. ಸೊ ಇಷ್ಟು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇಂಥದೊಂದು ಸಂದರ್ಭದಲ್ಲಿಯೇ ನಾವು ಕೆಲವು ವ್ಯಕ್ತಿತ್ವಗಳನ್ನು ಜ್ಞಾಪಿಸ್ಕೊಳ್ಬೇಕು. ಬರೀ ರಾಜ್ಕುಮಾರ್ ಅಂತ ಅಲ್ಲ, ಬರೀ ವರ್ಧಣ್ಣ ಅಂತ ಅಲ್ಲ, ಇದು ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಮಾದರಿ ಅನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ಇವರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾನೇನೆ ನಾನು ಅನೇಕರನ್ನ ಇಲ್ಲಿ ಸ್ವಾಗತಿಸಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಸಮಾರಂಭದ ವಿಶೇಷ ಏನು ಅಂತಂದರೆ, ಅನೇಕ ಗಣ್ಯ ವ್ಯಕ್ತಿಗಳು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಡಾಕ್ಟರ್ ಜೈಮಾಲ್ ಅವರು ಬಂದಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾದಂಥವ್ರು ಅಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಪಡೆದಂಥವರು ಅವರು ಜೈಮಾಲ್ ಅವರು. ಸಾರಾ ಗೋವಿಂದ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಜೀವಮಾನ ಸಾಧನೆ ಪ್ರಶಸ್ತಿ ಪಡೆದಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಬಂದಿದ್ದಾರೆ, ಅವರಿಗೆ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದೆ. ಚಿನ್ನೇಗೌಡರು ಬಂದಿದ್ದಾರೆ. ನಮ್ಮ ಎಲ್ಲ ಸಮಾರಂಭಗಳಿಗೂ ಈ ಸಮಾರಂಭಗಳಿಗೆ ಚಿನ್ನೇಗೌಡರು ಸದಾ ಇಲ್ಲಿ ಹಾಜರಿದ್ದೇ ಇರ್ತಾರೆ. ಮಾರ್ ಸುರೇಶ್ ಅವರು ಬಂದಿದ್ದಾರೆ. ಸುಂದರರಾಜ್ ಅವರು ಬಂದಿದ್ದಾರೆ, ವಾಣಿಜ್ಯ ಮಂಡಳಿಗೆ ಉಪಾಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದಾರೆ. ಎಸ್.ಎ. ಗೋವಿಂದರಾಜ್ ಅವರಿದ್ದಾರೆ, ಲಕ್ಷ್ಮಿ ಅವರಿದ್ದಾರೆ, ಪೂರ್ಣಿಮಾ ಅವರಿದ್ದಾರೆ, ಚಿಂತೋಡಿ ಬಂಗಾರೇಶ್ ಇದ್ದಾರೆ, ಎನ್.ಎಂ. ಸುರೇಶ್ ಅವರಿದ್ದಾರೆ, ದತ್ತಣ್ಣ ಅವರು ಬಂದಿದ್ದಾರೆ, ಶೇಷಾದ್ರಿ ಅವರಿದ್ದಾರೆ. ಇವನ್ನೆಲ್ಲ ನೀವು ಗಮನಿಸಿ. ಇವರೆಲ್ಲರೂ ಯಾಕೆ ಬಂದಿದ್ದಾರೆ ಅಂದರೆ, ಮರಗೋ ರಾಮಚಂದ್ರಪ್ಪ ಕರೆದರು ಅಂತ ಬಂದಿಲ್ಲ, ರಾಜ್ಕುಮಾರ್ ವರ್ಧಣ್ಣ ಅಂತ ಬಂದಿದ್ದಾರೆ ಪ್ರಧಾನವಾಗಿ. ಅಂದರೆ ಇದು ನಮ್ಮ ಇಡೀ
ಈ ಸಮಾರಂಭದ ಘನತೆಯನ್ನು ಹೆಚ್ಚಿಸಿದೆ ಅಂತ. ಯಾರ್ದಾದ್ರೂ ಅಕಸ್ಮಾತ್ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಮೊದಲೇ ನಾನು ಹೇಳಿದ್ದೀನಿ, ಮನೋಹರ್ ಬಂದಿದ್ದಾರೆ ಇಲ್ಲಿ. ಹಾಗಾಗಿ ಇನ್ನೂ ಯಾರಾದರೂ ಬಿಟ್ಟೋಗಿದ್ರೆ ನಾನು ಹೇಳಿದ್ದೀನಿ ಅಂತ ದಯವಿಟ್ಟು ತಾವೇ ತಿಳ್ಕೊಂಡು ಸಮಾಧಾನ ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ, ಇವರೆಲ್ಲರ ಜೊತೆಗೆ ಇವತ್ತು ಒಂದು ಚಿತ್ರ ಪ್ರದರ್ಶನ ಮಾಡಿದ್ದೀವಿ ನಾವು. ವರ್ಧಪ್ನವರು, ರಾಜ್ಕುಮಾರ್ ಅವರು, ಬೇರೆ ಬೇರೆ ಇವರು ಇರುವಂಥದ್ದು. ಆ ಚಿತ್ರಗಳನ್ನೆಲ್ಲ ಕೊಟ್ಟಂಥವರು ಪ್ರಗತಿ ಅಶ್ವತ್ಥನಾರಾಯಣ ಅವರು. ಇತ್ತೀಚೆಗೆ ವಿಷ್ಣುವರ್ಧನ್ ಪ್ರಶಸ್ತಿಯನ್ನು ಪಡೆದಂಥವರು ಪ್ರಗತಿ ಅಶ್ವತ್ಥನಾರಾಯಣ ಅವರು ಸುಮಾರು 4 ಲಕ್ಷ ನೆಗೆಟಿವ್ಗಳನ್ನು ಇಟ್ಕೊಂಡಿದ್ದಾರೆ. ಸುಮಾರು ಆ ರೀತಿ ಚಿತ್ರರಂಗದ ಜೊತೆ ಬೆಳೆದು ಬಂದವರು. ಅವರಿಗೆ ಬೇಕಾದ ಎಲ್ಲ ಸಲಕರಣೆಗಳನ್ನು ಒದಗಿಸಿದಂಥವರು ರಂಗಣ್ಣ ಅವರು. ಇವರೆಲ್ಲರೂ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಳ್ತೇನೆ. ಆರಂಭದಲ್ಲೇ ಹೇಳಿದಾಗೆ ಗೋವಿಂದ ಅವರು, ಮೋಹನ್ ರಾವ್ ಅವರು, ಸುಂದರರಾಜ್ ಅವರು ನಮಗೆ ಬೇರೆ ರೀತಿಯಲ್ಲೂ ಬೆನ್ನೆಲುಬಾಗಿ ನಿಂತಿದ್ರು ಅನ್ನೋದನ್ನ ಹೇಳ್ತಾ, ಈಗ ಮುಖ್ಯ ಅತಿಥಿಗಳ ಸ್ವಾಗತಕ್ಕೆ ನಾನು ಪ್ರವೇಶ ಮಾಡುತ್ತಿದ್ದೇನೆ. ಅಂಬಿಕಾ ಅವರನ್ನ ನಾವು ಇಲ್ಲಿ ಆಹ್ವಾನಿಸಬೇಕು ಅಂತ ಅಂದ್ಕೊಳ್ಳೋ ಕಾರಣ, ಗೀತಾ ಅವರನ್ನ, ಅಂಬಿಕಾ ಅವರನ್ನ, ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿದ ಹಿರಿಯ ಕಲಾವಿದರು ಮತ್ತು ಕಲಾವಿದೆಯರನ್ನ ಈ ಸಮಾರಂಭಕ್ಕೆ ಆಹ್ವಾನಿಸಬೇಕು ಅನ್ನುವಂಥ ಅಪೇಕ್ಷೆ ನಮ್ಮದಾಗಿತ್ತು. ಅಂಬಿಕಾ ಅವರು 1976ರಲ್ಲಿ ಮಲಯಾಳಿ ಚಿತ್ರದಲ್ಲಿ ಬಾಲನಟಿಯಾಗಿ ಚಿತ್ರರಂಗವನ್ನು ಪ್ರವೇಶ ಮಾಡಿದಂಥವರು. ಅವರು ಕನ್ನಡ, ಮಲಯಾಳಂ, ತಮಿಳು, ತೆಲುಗು ಇಷ್ಟೇ ಅಲ್ಲ, ಇಂಡೋ ಅಮೇರಿಕನ್ ನಿರ್ಮಾಣದ ಒಂದು ಚಿತ್ರದಲ್ಲಿಯೂ ಅವರು ಅಭಿನಯಿಸಿದ್ದಾರೆ. ಬಹಳ ವಿಶೇಷವಾದದ್ದು ಇದು. ಅಂಥ ಒಬ್ಬ ಹಿರಿಯ ಕಲಾವಿದೆ ನಾವು ಕರೆದು ಕೂಡಲೇ ಅವರು, ನಾವಲ್ಲ, ನಮ್ಮ ಪರವಾಗಿ ಗೋವಿಂದ ಅವರು ಮತ್ತು ಅವ್ರ ಗೆಳೆಯರು ಕರೆದಿದ್ರು. ಆದರೆ ನಾವು ಸಂಪರ್ಕ ಮಾಡಿದಾಗ ಬಹಳ ಸಂತೋಷದಿಂದ ಅವರು ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಅವರ ಚಲಿಸುವ ಮೋಡಗಳು ಅಭಿನಯ ನಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿದೆ ಮತ್ತು ನಮ್ಮ ಮನಸ್ಸಿನಲ್ಲಿ ಚಲಿಸ್ತಾನೇ ಇದೆ. ಅಂತ ಒಬ್ಬ ಹಿರಿಯ ಅಭಿನೇತ್ರಿ ಈ ಸಮಾರಂಭಕ್ಕೆ ಬರೋದ್ರ ಮುಖಾಂತರವಾಗಿ ಸಮಾರಂಭದ ಘನತೆಯನ್ನು ಮತ್ತಷ್ಟು ವಿಸ್ತರಿಸಿದ್ದಾರೆ ಅಂತ ಹೇಳ್ತಾ, ಅವರಿಗೆ ನಮ್ಮ ಬಳಗದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪುಷ್ಪಗುಚ್ಛವನ್ನು ಕೊಡೋದ್ರ ಮುಖಾಂತರವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಹಾಗೆ ಗೀತಾ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅನೇಕ ಚಲನಚಿತ್ರಗಳಲ್ಲಿ ಅಭಿನಯಿಸಿದಂಥ ಗೀತಾ ಅವರು 1978ರಲ್ಲಿ ಭೈರವಿ ಎನ್ನುವ ಚಿತ್ರದ ಮುಖಾಂತರವಾಗಿ ಚಲನಚಿತ್ರ ರಂಗವನ್ನು ಪ್ರವೇಶ ಮಾಡಿದರು. ಅವರು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಅಷ್ಟೇ ಅಲ್ಲ, ಹಿಂದಿ ಚಿತ್ರದಲ್ಲೂ ಅವರು ಅಭಿನಯ ಮಾಡಿದ್ದಾರೆ. ಕೇರಳ ಸರ್ಕಾರದ ಅತ್ಯುತ್ತಮ ನಟಿ ಪ್ರಶಸ್ತಿ ಅವರಿಗೆ ಬಂದಿದೆ. ಬರೀ ಕೇರಳದ ಬಂದಿಲ್ಲ, ಕರ್ನಾಟಕ ಸರ್ಕಾರ ಅವರನ್ನು ಕಡೆಗಣಿಸಿಲ್ಲ. ಕರ್ನಾಟಕ ಸರ್ಕಾರದಲ್ಲಿಯೂ ಸಹ ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಅವರು ಪಡೆದಿದ್ದರು. ಒಂದು ವಿಶೇಷ ಏನು ಅಂತಂದರೆ, ಆ ಪ್ರಶಸ್ತಿಯನ್ನು ಅವರು ಪಡೆದಾಗ ನನಗೆ ನಿರ್ದೇಶಕ ಪ್ರಶಸ್ತಿ ಬಂದಿತ್ತು. ನಾವಿಬ್ಬರು ಬೆಳಗಾಮಲ್ಲಿ ಒಟ್ಟಿಗೆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ವಿ, ನಾನು ಮತ್ತು ಗೀತಾ ಅವರು. ಸೊ ಅವರು ಈ ಸಮಾರಂಭಕ್ಕೆ ಸಂತೋಷದಿಂದ ಬಂದಿದ್ದಾರೆ. ಅವರನ್ನು ನಮ್ಮ ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಪುಷ್ಪಗುಚ್ಛವನ್ನು ನೀಡಿ ಸ್ವಾಗತಿಸ್ತೇನೆ. ಇನ್ನು ರಾಮಕೃಷ್ಣ ಅವರು, ರಾಜ್ಕುಮಾರ್ ಅವರು ಬಬ್ರುವಾಹನ ಸಿನಿಮಾ ಮಾಡಿದಾಗ ಬಬ್ರುವಾಹನದ ಕೃಷ್ಣನಾಗಿ ಪ್ರವೇಶ ಮಾಡಿದಂಥವ್ರು. ಅವರು ಕೆಲವರು ರಾಮರಾಗಿ ಪ್ರವೇಶ ಮಾಡ್ತಾರೆ, ಇವರು ಕೃಷ್ಣರಾಗಿ ಪ್ರವೇಶ ಮಾಡಿದರು. ಪ್ಲೇಬಾಯ್ ಪಾತ್ರಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದರು. ಅದರ ಜೊತೆಗೆ ಬಹಳ ಲವಲವಿಕೆಯ ಪಾತ್ರಗಳಿದೆಯಲ್ಲ, ಅವರೊಂಥರ ಚೈತನ್ಯಶೀಲರು. ನೀವು ಗಮನಿಸಿ, ನೀವು ಅವರ ಸಿನಿಮಾಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ. ರಂಗನಾಯಕಿ ಸಿನಿಮಾದಂಥದ್ದು ನೋಡಿದರೆ, ಆಮೇಲೆ ಬಹಳ ಸಜ್ಜನ, ಬಹಳ ಅಪರೂಪದ ಒಂದು ವ್ಯಕ್ತಿತ್ವ ಉಳ್ಳಂಥವರು. ಅವರು ಕನ್ನಡ ಸಿನಿಮಾದಲ್ಲಿ, ತಮಿಳು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅವರು ನಾನು ದೂರವಾಣಿ ಸಂಪರ್ಕ ಮಾಡಿದ ಕೂಡಲೇ ಬರೋದಕ್ಕೆ ಒಪ್ಕೊಂಡು ಬುದ್ಧಿ ಬರ್ತೀನಿ ನಾನು ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ. ಸಂತೋಷ ಆಗಿದೆ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಪುಷ್ಪಗುಚ್ಛ ಕೊಟ್ಟು ಸ್ವಾಗತಿಸ್ತೇನೆ. ಇನ್ನು ಈ ಸಮಾರಂಭದಲ್ಲಿ ಪ್ರಶಸ್ತಿಯನ್ನ ಪಡೆದಿರೋರು, ಅವ್ರ ಬಗೆಗಿನ ವಿವರಗಳನ್ನು ಪ್ರಶಸ್ತಿ ಪ್ರದಾನ ಮಾಡುವ ಸಂದರ್ಭದಲ್ಲಿ ನಮ್ಮ ಗೆಳೆಯರು ಓದಿ ಹೇಳ್ತಾರೆ. ಹಾಗಾಗಿ ಅವರ ಬಗ್ಗೆ ಹೆಚ್ಚು ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ. ಆದರೆ ಪುಷ್ಪಮಾಲಾ ಅಣ್ಣಿಗೇರಿ ಅವರಿದ್ದಾರಲ್ಲ, ಈಗ 80 ವರ್ಷ ಅವರಿಗೆ.
ಅನೇಕರಿಗೆ ಅದು ಅನ್ನಿಸ್ತೇ ಇರಬಹುದು. ಪೂರ್ಣಿಮಾ ಅವರು ಅಚ್ಚರಿಯಿಂದ ನೋಡ್ತಿದ್ದಾರೆ, 80 ಆಗಿದೆಯಾ ಇಲ್ವಾ ಅಂತ. ಖಂಡಿತ ಆಗಿದೆ, ನಾವು ಸುಳ್ಳು ಹೇಳ್ತಾ ಇಲ್ಲ. 80 ವರ್ಷ ಅವ್ರಿಗಾಗಿದೆ. ಸುಮಾರು ಕರ್ನಾಟಕದ ಪ್ರಸಿದ್ಧವಾದ 7-8 ಕಂಪನಿಗಳಲ್ಲಿ, ಬಹುಶಃ ಇಲ್ಲಿ ಚಿಂದೋಡಿ ಬಂಗಾರೇಶ್ ಬಂದಿದ್ದಾರೆ ಅಂದ್ಕೊಂಡಿದ್ದೇನೆ, ಅವರ ಕಂಪನಿಯಲ್ಲಿಯೂ ಸಹ ಅವರು ಕೆಲಸ ಮಾಡಿದ್ದಾರೆ. ಪ್ರಮುಖವಾದಂತಹ ಪಾತ್ರಗಳನ್ನ ನಿರ್ವಹಿಸಿದ್ದಾರೆ. ಉಳಿದ ವಿವರಗಳನ್ನ ನಮ್ಮ ಸ್ನೇಹಿತರು ಹೇಳ್ತಾರೆ. ಅವರನ್ನ ಈ ಸಮಾರಂಭಕ್ಕೆ ನಾನು ಸ್ವಾಗತಿಸ್ತೇನೆ. ಗುರುರಾಜ್ ಅವರು ಕನ್ನಡ ಚಿತ್ರರಂಗದಲ್ಲಿ ಸಹಾಯಕರಾಗಿ ನಿರ್ವಹಣೆ ಮಾಡತಕ್ಕಂಥ ಕೆಲಸಗಾರರು. ಬೇರೆ ಬೇರೆ ಹಂತದ ಕೆಲಸಗಳನ್ನು ಮಾಡಿದ್ದಾರೆ, ಒಂದಲ್ಲ ಎರಡಲ್ಲ, ಅನೇಕ ಹಂತಗಳ ಕೆಲಸವನ್ನು ಮಾಡಿದವರು. ವಿಶೇಷವಾಗಿ ಸಿದ್ಧಲಿಂಗಯ್ಯನವರಿಗೆ ಸಹಾಯಕರಾಗಿ ನಿರಂತರವಾಗಿ ದುಡಿದಂಥವರು ಅವರು. ರಾಜ್ಕುಮಾರ್ ಅವರ ಮತ್ತು ಜಯಮಾಲಾ ಅವರ ಅಭಿನಯದ ಗಿರಿಕನ್ಯೆಯಲ್ಲಿಯೂ ಅವರು ಸಹಾಯಕ ನಿರ್ದೇಶಕರಾಗಿ ದುಡಿದಂಥವರು. ಅವರಿಗೆ ಈ ಸಾರಿ ಚಲನಚಿತ್ರ ಕ್ಷೇತ್ರದ ಪ್ರಶಸ್ತಿಯನ್ನು ನಾವು ಕೊಡ್ತಿದ್ದೇವೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ, ನಮ್ಮ ಬಳಗದ ಪರವಾಗಿ ಸ್ವಾಗತಿಸ್ತೇನೆ. ಇನ್ನು ನಮ್ಮ ಕುಟುಂಬದವರೇ, ಅಂದ್ರೆ ನಮ್ಮ ಕುಟುಂಬದವರು ಅಂದ್ರೆ ಕರ್ನಾಟಕದ ಕುಟುಂಬದವರು ಅಂತ ಅರ್ಥ. ಶಿವರಾಜ್ ಕುಮಾರ್ ಅವರು ಹಂಪಿಗೆ ಹೋಗಿದ್ರು. ಆದ್ರೆ ಈ ಸಮಾರಂಭಕ್ಕೆ ಬರಲೇಬೇಕು ಅಂತ ಹೇಳಿ ಹಂಪಿಯಿಂದ ಬಂದು ಇವತ್ತು ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳಿದೆ, ಶಿವರಾಜ್ ಕುಮಾರ್ ಬಂದಂತಹ ಸಂದರ್ಭದಲ್ಲಿ ಅವರು ಗೀತಾ ಶಿವರಾಜ್ ಕುಮಾರ್ ಅವರು ತಲಾ 25,000 ರೂಪಾಯಿಗಳನ್ನ ಪ್ರಶಸ್ತಿ ಮೊತ್ತವಾಗಿ ಕೊಡ್ತಾ ಬಂದಿದ್ದಾರೆ ಅಂತ. ಈ ಸಾರಿಯ ಮೊತ್ತವನ್ನು ಅವರು ನಾಳೆ ನನ್ನ ಮುಖಾಂತರವಾಗಿ, ಯಾಕೆಂದ್ರೆ ಹಂಪಿಯಿಂದ ನೇರವಾಗಿ ಬಂದಿದ್ದರಿಂದ ಹಣ ಮತ್ತು ಚೆಕ್ ತರಕ್ಕಾಗಿಲ್ಲ, ಒಂದು ರೀತಿ ರಾಜ್ಕುಮಾರ್ ಅವ್ರ ತರ ಬರಿ ಕೈಯಲ್ಲೇ ಬಂದಿದ್ದಾರೆ. ಅವರು ನನಗೆ ಪಕ್ಕದಲ್ಲೇ ಕೂತಿದ್ದಾಗ ಹೇಳಿದ್ರು, ನಾಳೆ ಹಣ ಕಳಿಸ್ಕೊಡ್ತೀನಿ, ನೀವು ತಲುಪಿಸ್ಬಿಡಿ ಅಂತ. ಅದು ಅವ್ರ ದೊಡ್ಡತನ, ಸುಮ್ಮನೆ ಇರ್ಬೋದಿತ್ತು, ಯಾಕೆಂದ್ರೆ ಹೌದು. ಆದ್ರೆ ಅವ್ರು ಹಾಗೇನೆ ಬಹಳ, ರಾಜ್ಕುಮಾರ್ ಅವ್ರು ಹೇಗೋ ಹಾಗೆ ಅತ್ಯಂತ ಸರಳವಾದ ವ್ಯಕ್ತಿ. ಅವರು ಅತ್ಯಂತ ಸರಳವಾದ ವ್ಯಕ್ತಿ. ಅದರ ಅನುಭವ ಅನೇಕ ಸಂದರ್ಭದಲ್ಲಿ ನನಗಾಗಿದೆ. ಕ್ಲೀಶೆ ಅನ್ನೋಷ್ಟರ ಮಟ್ಟಿಗೆ ಇದೊಂದು ನಿದರ್ಶನ ಹೇಳಿದ್ದೀನಿ ನಾನು. ಕ್ಲೀಶೆ ಅಂತ ಅಂದ್ರೆ ಮತ್ತೆ ಅದನ್ನೇ ಹೇಳ್ತಿದ್ದಾನೆ ಅನ್ನೋ ಅಷ್ಟರ ಮಟ್ಟಿಗೆ. ಹಗಲು ವೇಷ ಸಿನಿಮಾ ನಾನು ನಿರ್ದೇಶನ ಮಾಡಿದಾಗ ಶಿವರಾಜ್ ಕುಮಾರ್ ಎಲ್ಲಿ ಅಂತ ಮಧ್ಯಾಹ್ನ ಕೇಳಿದ್ರೆ, ದೇವರಾಯದುರ್ಗದ ಒಂದು ಮರದ ಕೆಳಗಡೆ ಬದುವಿನ ಮೇಲೆ ಟವಲ್ ಹಾಸ್ಕೊಂಡು ಮಲಗ್ತಾ ಇದ್ರು. ಒಬ್ಬ ಸ್ಟಾರ್ ಆಗಿರೋಕ್ ಸಾಧ್ಯವ ಅಂತ ಯೋಚನೆ ಮಾಡಿ. ಇದೊಂದು ಉದಾಹರಣೆ ಸಾಕು, ಶಿವರಾಜ್ ಕುಮಾರ್ ಅವರು ಎಷ್ಟು ಸರಳವಾದಂತಹ ಸಜ್ಜನಿಕೆಯ ವ್ಯಕ್ತಿ ಅನ್ನೋದಕ್ಕೆ. ಅವರು ಈಗಾಗಲೇ ಸುಮಾರು 125-135 ಸಿನಿಮಾಗಳನ್ನು ದಾಟಿರ್ತಕ್ಕಂಥವ್ರು. ಈ ಸಮಾರಂಭಕ್ಕೆ ಬರೋದ್ರ ಮುಖಾಂತರ ನಮ್ಮ ಸಮಾರಂಭ ಮತ್ತಷ್ಟು ಎತ್ತರಕ್ಕೆ ಹೋಗಿದೆ ಅಂತ ಭಾವಿಸಿಕೊಂಡು ಅವರನ್ನು ನಾವು ಬಳಗದ ಪರವಾಗಿ ಸ್ವಾಗತಿಸ್ತೇವೆ. ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರು ಬಹುಶಃ ನಮ್ಮ ಈ 19 ಇದು 20ನೇ ವರ್ಷನ ಸೇರಿಸಿದರೆ 15-16ಕ್ಕಿಂತ ಹೆಚ್ಚು ಈ ಪ್ರಶಸ್ತಿ ಪ್ರದಾನ ಸಮಾರಂಭಗಳಿಗೆ ಅವರು ಬಂದಿದ್ದಾರೆ. ಅವರು ಬೆಳಿಗ್ಗೆ ನನಗೆ ಅವರು ಮೆಸೇಜ್ ಕಳಿಸಿ, ನನ್ನ ಆರೋಗ್ಯ ಸರಿ ಇಲ್ಲ, ದಯವಿಟ್ಟು ಕ್ಷಮಿಸಿ ಅಪ್ಪಾಜಿ ಅಂತ ಹೇಳಿದರು. ಆದರೆ ಇದ್ದಕ್ಕಿದ್ದಾಗೆ ಅವರು ಇಲ್ಲಿ ಪ್ರತ್ಯಕ್ಷ ಆಗ್ಬಿಟ್ರು. ಅಂದರೆ ತಡೆಯೋಕೆ ಸಾಧ್ಯ ಇಲ್ಲ ಅಂತ ಅಷ್ಟೇನೇನೆ. ವರದಪ್ಪನವರ ಸೆಳೆತ ಇದೆಯಲ್ಲ, ಅದು ಯಾರ್ಯಾರನ್ನ ಎಲ್ಲೆಲ್ಲಿಂದನೋ ಕರ್ಕೊಂಡ್ಬರುತ್ತೆ. ಅವರು ಪ್ರತಿ ಸಾರಿ ಬಂದು ಇಲ್ಲಿ ಮಾತಾಡ್ತಾರೆ, ಹಾಜರಾಗ್ತಾರೆ. ಇದೊಂದು ನಮಗೆ ನೈತಿಕವಾದಂತಹ ಬೆಂಬಲ ಕೊಟ್ಟಾಗೆ ಅವರನ್ನ ನಮ್ಮ ಬಳಗದ ಪರವಾಗಿ ನಾನು ಸ್ವಾಗತಿಸ್ತೇನೆ. ಈ ಸೆಳೆತ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನವನ್ನ, ನೀವು ಹತ್ರ ಬಂದ್ರಲ್ಲ ಅದಕ್ಕೆ ನಾನು ಒಂದು ನಿದರ್ಶನ ಸುಮಾರು 6-7 ವರ್ಷಗಳಿಂದ ನಾನು ಹೇಳಬೇಕೋ ಬೇಡವೋ ಅಂತ ಹೇಳಿ ಬಿಟ್ಟಿದ್ದೆ. ಆದರೆ ಇವತ್ತು ಇವರು ಬಂದ್ರಲ್ಲ, ಯಾರು ರಾಘಣ್ಣ ಅವರು, ಇದ್ದಕ್ಕಿದ್ದಾದೆ ಬರಲ್ಲ ಅಂತ ಹೇಳಿ ಆಗ ಅನ್ನಿಸ್ತು ಈ ಸೆಳೆತ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನವನ್ನ, ನನ್ನ ಕುಟುಂಬದ ಒಂದು ನಿದರ್ಶನವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನನ್ನ ಶ್ರೀಮತಿ ಕಾಯಿಲೆ ಬಿದ್ದಾಗ ಶಿವರಾಜ್ ಕುಮಾರ್ ಅವರು ಬಂದು ನೋಡಿದ್ರು, ರಾಘಣ್ಣ ಅವರು ಬಂದು ನೋಡಿದ್ರು, ರವಿಚಂದ್ರನ್ ಮುಂತಾದವರಂತೆಲ್ಲ ಬಂದು ನೋಡೋದ್ರು.
ಆಗ ವರದಪ್ಪನವರೊಂದು ಸಮಾರಂಭ ಬಂತು, ನಾನು ತಪ್ಪಿಸ್ಕೊಂಡಿದ್ದೆ ಅದಕ್ಕೆ. ಆ ಸಂದರ್ಭದಲ್ಲಿ ನಾನು ಶ್ರೀಮತಿ ಮಾಡಿದ್ದೇನು ಅಂದರೆ, ಮಾತಾಡಕ್ಕೆ ಆಗ್ತಾ ಇರಲಿಲ್ಲ. ಒಂದು ಪೇಪರ್ ಕೊಡಿ ಅಂತ ಸನ್ನೆ ಮಾಡಿದರು. ಸನ್ನೆ ಮಾಡಿ ಅದರಲ್ಲಿ ಏನು ಬರೆದ್ರು ಅಂದರೆ, ವರದಪ್ಪನವರ ಸಮಾರಂಭವನ್ನು ತಪ್ಪಿಸಿಕೊಳ್ಳಬೇಡಿ ಹೋಗಿ ಅಂತ ಬರೆದ್ರು. ಇದು ನಮ್ಮ ಮತ್ತು ಈ ಕುಟುಂಬದ ನಿಜವಾದ ಸಂಬಂಧ ಅಂತ ನಾನು ಭಾವಿಸ್ಕೊಂಡಿದ್ದೆ. ಹಾಗಾಗಿ ನಮ್ಮ ಇಡೀ ಬಳಗ ಈ ಸಂಬಂಧದ ಕಾರಣಕ್ಕಾಗಿ, ಕನ್ನಡ ಚಿತ್ರರಂಗದ ಘನತೆಯ ಕಾರಣಕ್ಕಾಗಿ ಇಂಥದ್ದೊಂದು ಸಮಾರಂಭವನ್ನು ಏರ್ಪಡಿಸ್ತಾ ಇದೆ. ನನಗೆ ಗೊತ್ತು ಸ್ವಲ್ಪ ದೀರ್ಘವಾಗಿ ಮಾತಾಡಿದ್ದೀನಿ ಅಂತ, ಯಾಕೆಂದ್ರೆ 20 ವರ್ಷ ಅಲ್ವಾ, ಅದರಿಂದ ಸ್ವಲ್ಪ ದೀರ್ಘವಾಗಿ ಮಾತಾಡಿದರೆ ಯಾರು ತಪ್ಪು ತಿಳ್ಕೊಬಾರ್ದು ಅಂತ ಕೇಳ್ಕೊಳ್ತಾ, ನೀವೆಲ್ಲ ಬಂದಿರೋದು ಬಹಳ ಸಂತೋಷಕರವಾದಂತಹ ಸಂಗತಿ. ಇಷ್ಟನ್ನು ಹೇಳ್ತಾ ಪ್ರಶಸ್ತಿ ಪ್ರದಾನಕ್ಕೆ ನಾನು ಅನುವು ಮಾಡಿಕೊಡ್ತೇನೆ. ನಮಸ್ಕಾರ.